ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಟ್ಸ್ ಕನೆಕ್ಟಿಂಗ್ ಸೋಲ್ಸ್. ಈಗ ಬಂದು ಬೆಳಗ್ಗೆ 6 o'clock ಆಗ್ತಿದೆ. ನಾವಿವಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ನಾಳೆ ಹಂಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀವಿ. ಯಾವ್ಯಾವ ಹೋಗ್ತಿದ್ದೀವಿ ಅಂತಂದರೆ ನಾನು, ನಮ್ಮಮ್ಮ, ಸಂಜನಾ, ನಮ್ಮ ದೊಡ್ಡಮ್ಮ ಮತ್ತು ಲಕ್ಷ್ಮಮ್ಮ ಹೋಗ್ತಿದ್ದೀವಿ. ಯಾರಲ್ಲಿ ಅಂತಂದರೆ ಬಸ್ಸಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮ ಪಪ್ಪ ಮನೇಲಿ ಯಾರನ್ನೂ ಕರೆದ್ರೆ ಬರೋಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನೂ ಬಸ್ಸು 7 o'clock ಇನ್ನು ಬಂದಮೇಲೆ ಹೋಗೋಣ. ಫಸ್ಟ್ ಸೀಟಲ್ಲೇ ಕುತ್ಕೊಬಿಟ್ಟಿದ್ದೀವಿ ಗಾಯ್ಸ್. ಇವಾಗೆಲ್ಲ ಸ್ಟಾಪ್ ಕೊಟ್ಬಿಟ್ಟವ್ರೆ. ನಾವು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮ ಒಟಾಡಿ ಅಂತ ಏನು ಬಿಡೋದು ಗೊತ್ತಾಯ್ತಿಲ್ಲ. ಫುಲ್ ನಿದ್ದೆ ಮಾಡ್ತಿದ್ಲಿ ಇವಳೆ ಅಂತ ಮೀನ್ಸ್ ನನ್ನ ಶೋಲ್ಡರ್ ಮೇಲೆ. ನಾನೀಗ ಮಲ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ಉದ್ದಕ್ಕಿದ್ದೀನಿ. ಇವಳು ನನಗಿಂತ ಕುಳ್ಳುಕೋಳೆ ಮಲ್ಕೊಂಡ್ಲು. ಹೆಂಗೆ ನೋಡಿ ಗಾಯ್ಸ್. ಇವೆಲ್ಲ ರೂಮ್ಸ್ ಅಂತೆ. ಉಳ್ಕೊಳಕ್ಕೆ ಬಂದರೆ ಇಲ್ಲಿ ಉಳ್ಕೊಬೋದು. ನಾವೀಗ ಲಗೇಜ್ ಇಡಕ್ಕೆ ಹೋಗ್ತೀವಿ. ಇಲ್ಲಿ ರಶ್ಶೇ ಇಲ್ಲ ಅಷ್ಟೊಂದು. ಮೇ ಬಿ ಮುಂದೆ ಇರ್ಬೋದು. ನೋಡಿ ಜನನೇ ಇಲ್ಲ. ಕ್ಯೂ ಅಷ್ಟೇ. ಈಗ ತುಲಾಭಾರ ಮಾಡಿಸ್ಬೇಕಿತ್ತು ನನಗೆ. ಅದಕ್ಕೆ ಟಿಕೆಟ್ ತಗೊಂಡ್ವಿ. 11:30 ಹೋಗ್ಬೇಕಂತೆ. ಅದೇನೋ ಅದಕ್ಕೆ ಇದೆಯಂತೆ, ಮಾಡ್ಸೋಣ. ಗಾಯ್ಸ್, ನಾವು ಬಿಡ್ಲಿ ಅಂತ ಕಾಯ್ತಾ ಇದ್ದೀವಿ. ಆಗಿಂದ ಬಿಡ್ತಾನೆ ಇಲ್ಲ. ಇಲ್ಲಿ ನೋಡಿ ಲಕ್ಷ್ಮಮ್ಮ ಇಲ್ಲಿ ಕೂತವ್ರೆ, ನಮ್ಮ ಅಮ್ಮವ್ರು ಅಲ್ಲಿ ಕೂತವ್ರೆ. ಇಲ್ಲಿ ಫ್ಯಾನ್ ಬಿಸ್ತಿಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಸೆಕೆ ಆಯ್ತೈತೆ. ಆಮೇಲೆ ಇವಾಗ ಇಲ್ಲಿ ತುಲಾಭಾರ ಮಾಡ್ಸೋಕ್ಕೆ ಅಂತ ನೋಡಿ ಎಷ್ಟು ಜನ ಅವರು. ಇನ್ನು ಅಲ್ಲಿಗೆ ಬಿಟ್ಟರೆ ಆಮೇಲೆ ಹಂಗೆ ದರ್ಶನ ಮಾಡ್ಕೊಂಡು ಬರೋದಂತೆ. ಅಲ್ಲೇ ಬಿಡ್ತಾರೆ ಅಂತೆ ನಮ್ಮನ್ನು. ನೋಡಬೇಕು. ಆಗಲೇ 12 ಗಂಟೆ ಮೇಲಾಯಿತು, ಬಿಡ್ತಾನೆ ಇಲ್ಲ. ನಮ್ಮ ಲಹರಿನ ಯಾಕೆ ಕರ್ಕೊಬಂದಿಲ್ಲ? ನಾನೇ ಹಿಂಸೆ ಆಗುತ್ತೆ ಅಂತ ಕರ್ಕೊಬರ್ಲ ಕಣ್ಮಗ. ಈಗ ಕರ್ಕೊಬರ್ಬೇಕು ಅಂತ ಇದು ಮಾಡ್ತಾವೆ. ಈಗ ಆಸೆ ಇದೆ, ಯಾಕಂದರೆ ರಶ್ ಇಲ್ಲ ಅಷ್ಟೊಂದು. ಅದಕ್ಕೆ ನಮ್ಮ ಅಮ್ಮ ತನಿನ ಕರ್ಕೊಬಂದಿಲ್ಲ ಅಂತ ಅಂತೈತೆ. ಲಕ್ಷ್ಮಮ್ಮ ಲಹರಿನ ಕರ್ಕೊಬಂದಿಲ್ಲ ಅಂತೈತೆ. ನಿಮಗೆ ಟೈಮ್ ಪಾಸ್ ಆಯ್ತಿಲ್ಲ, ಅದಕ್ಕೆ ಆಮ್ ರೆಸ್ಲಿಂಗ್ ಆಡ್ತೀವಿ ನೋಡಿ. ಈಗ ಸ್ವೀಟು ಹಂಗಲ್ಲ ಕಣೆ, ಹಿಂಗೆ ಆಡೋದು. ಹಿಂಗೆ ಸ್ವೀಟು ಗಟ್ಟಿ ಇಟ್ಟು ಸ್ವೀಟು ಗೋ. ಶಕ್ತಿ ಇಲ್ಲವೇ? ಔಟು ಹೋಗು. ಇವಾಗ ಕುತ್ಕೊಂಡು ಸುಸ್ತಾಗಿ ಜ್ಯೂಸ್ ಕುಡಿತಿದ್ದೀವಿ. 1 ಗಂಟೆಗಂತೆ ಟೈಮ್ ಕೇಳ್ಕೊಬರ್ಬೇಕು. ಅದಕ್ಕೆ ನಾವು 11:30 ಅಂದ್ರು ಮೊದಲು, ಆಮೇಲೆ 12:30 ಅಂದರು. ಈಗ 1 ಗಂಟೆ ಅಂತೆ. ಹಿಂಗೆ ಟೈಮ್ ಎಕ್ಸ್ಟೆಂಡ್ ಮಾಡ್ತಾನೆ ಅವರೇ. ನಾವು ಊರಲ್ಲಿ ಸುತ್ತಿದ್ದೀವಲ್ಲ, ಒಂದು ಫುಲ್ ಸುತ್ತಿದ್ವಿ. ಇವಾಗ ಅಲ್ಲಿ ಲಗೇಜ್ ಬ್ಯಾಗ್ ಇಟ್ಟಿದ್ದೀವಿ. ತರೋಣ ಅಂತ ಹೋಗ್ತಿದ್ದೀವಿ. ತಗೊಂಡ್ಬಿಟ್ಟು ಇವಾಗ ನಮ್ಮ ದೊಡ್ಡಮ್ಮ ಸಿಕ್ಕಿದ್ರು. ಅವರು ಬಂದವ್ರೆ ಧರ್ಮಸ್ಥಳಕ್ಕೆ. ರೂಮ್ ಮಾಡಿದ್ರು, ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು, ಯಾಕಂದ್ರೆ ಸಕ್ಕ ಸುಸ್ತಾಗೈತೆ. ಇದಕ್ಕೆ ಹೋಗೋಣ ಸುಬ್ರಹ್ಮಣ್ಯಕ್ಕೆ ಬಸ್ಸಲ್ಲಿ. ಊಟ ತಿಂದ್ವಿ. ಪಾಯಸ, ಅನ್ನ ಸಾಂಬಾರು, ಅದೇನೇನೋ ಕೊಟ್ಟಿದ್ರು. ನಂಗೆ ಅದೇನೋ ಚಿಕ್ಕ ವಯಸ್ಸಿಂದನೂ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಹೆಂಗೋ ಮಾಡಿ ತಿನ್ನಬೇಕು ಅಂತ ಅಂದ್ಬಿಟ್ಟು ತಿಂದಿದ್ದಾಯಿತು. ಕೂತ್ಕೊಂಡು ಹೆಂಗಾಡ್ತಿದ್ದೇವೆ ಈಗ ಹುಳತ್ತಾಗಿ. ನಾನು ಎದ್ದೋಗ್ಬಿಡ್ತೀನಿ ಇವಾಗ ಅಂದ್ಬಿಟ್ಲು. ನಾನು ಇವಳು ಪಕ್ಕ ಕೂತಿದ್ವಿ. ನಮ್ಮ ಅಮ್ಮವ್ರು ಹಿಂದೆ ಕೂತಿದ್ವು ಅಲ್ಲಿ ದೇವಸ್ಥಾನದಲ್ಲಿ. ಅದಕ್ಕೆ ಇಲ್ಲಿ ಪಾರ್ಕ್ ಇದೆ. ಹೋಗ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ. ನಾವು ರೂಮಿಗೆ ಹೋಗ್ತಿದ್ವಿ. ಪಾರ್ಕ್ ಅಂದರೆ ಸುಮ್ಮನೆ ಲೈಕ್ ರೆಸ್ಟ್ ಮಾಡೋಕ್ಕೇನು ಆಟ ಆಡೋದಿಲ್ಲ. ನಾವು ತುಂಬ ದೂರ ಬಂದಿದ್ದೀವಿ. ಯಾವ ರೂಮಕ್ಕೆ ನಿಜ ಗೊತ್ತಿಲ್ಲ. ಇಲ್ಲಿ ತೊಟ್ಟಿ ಮನೆ ಅದು. ಇಲ್ಲಿ ಫುಲ್ ಸ್ಟ್ರೀಟ್ ಶಾಪಿಂಗ್ ಥರ ಎಲ್ಲ ಇದೆ. ಬಿಸಿಲಲ್ಲಿ ಏನು ಮಾಡೋಕ್ಕೂ ಆಗಲ್ಲ. ಮೀನ್ಸ್ ಸ್ಟ್ರೀಟ್ ಶಾಪಿಂಗ್ ಅಲ್ಲ, ಮೀನ್ಸ್ ತುಂಬ ತುಂಬ ಅಂಗಡಿ ಇಲ್ಲಿ ಹಿಂಗಿದೆ ವ್ಯೂ. ಯಾರಿದು ಎಲ್ಲರೂ ನಿದ್ದೆ ಮಾಡ್ತಿದ್ರು. ನಾನು ಸಂಜೆ ಹಂಗೆ ಬಂದಿದ್ವಿ. ಇಲ್ಲಿ ಶಾಪಿಂಗಲ್ಲಿ ಏನಾದ್ರು ತಾಳೋಣ ಅಂತ ಈ ಥರ ಸ್ಟ್ರೀಟ್ಸ್ ಎಲ್ಲ ಇದೆ. ನಾವೀಗ ಮಜ್ಜಿಗೆ ಕುಡಿಕೊಂಡು ಹೋಗ್ತಿದ್ದೀವಿ.
ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಲ್ಲಿ ರೀಚ್ ಆದ್ವಿ. ಈಗ ರೂಮ್ ಹುಡ್ಕಕ್ಕೆ ಹೋಗ್ಬೇಕು. ಹುಡ್ಕೊಂಡ ಬನ್ನಿ ಗಾಯ್ಸ್, ದೇವಸ್ಥಾನನೇ ನಮಗೆ ಈಗ ಇಲ್ಲೇ ರೂಮ್ ಸಿಕ್ತು. ಇವಾಗ ಶಾಪಿಂಗಿಗೆ ಅಂತ ಹೋಗ್ತಿದ್ವಿ. ಶಾಪಿಂಗ್ ಹಂಗೆ ಏನಾರ ತಿನ್ಕೊಬರೋಣ ಅಂತ. ಇಲ್ಲೇ ತುಂಬ ಶಾಪ್ಸ್ ಇದೆ. ನೀವು ತೋರಿಸ್ದೆ ಅನ್ಸುತ್ತೆ ಆವಾಗಲೇ. ಲೈಕ್ ತಿನ್ನೋದು, ಪಾನಿಪುರಿ, ಗೋಬಿ ಮಂಚೂರಿ, ಹೋಟೆಲ್ಸ್ ಎಲ್ಲ ಇದೆ ಫುಲ್ಲು. ಆಮೇಲೆ ಇನ್ನು ಟಾಯ್ಸ್ ಎಲ್ಲ ತಗೋಬೇಕು. ಯಾಕಂದರೆ ತನಿ ಅವರಿಗೆಲ್ಲ. ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಬಂದು ಒಂದು 6-7 ಇಯರ್ಸ್ ಪ್ಲಸ್ ಆಗಿದೆ. ನಾನು ಬಂದೇ ಇಲ್ಲ. ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಟಾಯ್ಸ್ ತಗೋಗೋಣ ಹೇಳಿದ್ದಾನೆ ತಗೋಬಾ ಅಂತ ಅಂದ್ಬಿಟ್ಟು. ರಿಮೋಟ್ ಕಂಟ್ರೋಲ್ ಕಾರ್ ಬೇಕಂತೆ. ಸೊ ನಾಳೆ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ಎಲ್ಲನೂ ಹೋಗ್ತಿದ್ದೀವಿ ಎಲ್ಲ ತಗೊಳ್ಳೋಕ್ಕೆ. ಇವಾಗ 6 o'clock ಆಗಿದೆ. ಸೊ ಫಸ್ಟ್ ನಾನು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಹಾಸನಲ್ಲೂ ತಿಂತೀನಿ, ಅಲ್ಲಿ ನೋಡಿ ದೇವಸ್ಥಾನ ಇಲ್ಲೇ ಫಾಗ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಇದೆ, ಅಂಗಡೀಸ್ ಎಲ್ಲ. ನಮಗೆ ಸೇಮ್ ನಮ್ಮ ಸ್ಕೂಲ್ ಟ್ರಿಪ್ ಹೋದಾಗ ಹಿಂಗೆ ಬಿಟ್ಟಿದ್ದು ಊಟಿಲಿ ಹಿಂಗೆ ಸೇಮ್ ಹಿಂಗೆ ಐತೆ. ಅದು ನೆನಪಾಯ್ತು. ಮುನೀಶ ಬೇಡ ನಿಂಗೆ ಕಾರು ಇದು. ಹೋಟ್ಲಿಗೆ ಬಂದ್ಬಿಟ್ಟು ಗೋಲಿ ಬಜ್ಜಿ ಮತ್ತು ದೈಪುರಿ ತಗೊಂಡಿದ್ದೀವಿ. ಬರೀ ನಮ್ಮ ತಿನ್ನೋದೇ. ನಮ್ಮ ಅಮ್ಮವ್ರು ಹುಡುಕ್ತಿರ್ತಾರೆ ನಮ್ಮನ್ನ ನೋಡಿ. ನಾವು ಇಲ್ಲಿ ಹಿಂಗೆ ಬಂದು ತಿಂತಿದ್ದೀವಿ. ಹುಡುಕ್ತಿರಲ್ಲ ಅದಕ್ಕೆ ಅವ್ರಿಗೆ ಗೊತ್ತಿರ್ತದೆ ನಾವು ತಿನ್ನಕ್ಕೆ ಹೋಗ್ತೀವಿ ಅಂತಲೇ ಹೇಳ್ಬಿಟ್ಟು ಇಲ್ಲೆಲ್ಲ ಸುತ್ತೀವಿ ತಿನ್ಕೊಂಡು. ನಮ್ಮವರೆಲ್ಲ ಕಳ್ದೋಗ್ಬಿಟ್ಟವ್ರೆ, ಎಲ್ಲೋದು ನಿಜ ಗೊತ್ತಿಲ್ಲ. ಅವ್ರ ಪಾಡಿಗೆ ಹೋಗೋರೆ, ನಮ್ಮ ಪಾಡಿಗೆ ನಾವು ಹೋಗಿದ್ದೀವಿ. ನಾವಿವಾಗ ಇಲ್ಲೇ ಸುಬ್ರಹ್ಮಣ್ಯದಲ್ಲಿ ರಾತ್ರಿ ಊಟಕ್ಕೆ ಬಂದ್ವಿ. ಏನು ಕೊಡ್ತಾರೆ ನೋಡೋಣ. ಊಟಕ್ಕೆ ಅನ್ನ ಸಾಂಬಾರು ಮತ್ತು ಚಟ್ನಿ ಕೊಟ್ಟವ್ರೆ. ನಾನು ಸ್ವಲ್ಪ ಅಂದ್ಬಿಟ್ಟು ಸ್ವಲ್ಪ ಹಾಕ್ಸ್ಕೊಬಿಟ್ಟೆ. ಇವಳಿಗೆ ಫೋನ್ ನೋಡ್ತಾ ಕೂತಿದ್ವಿ, ಹೆಂಗೆಂಗೋ ಹಾಕ್ಬಿಟ್ಟು ಹೋದ್ರು. ಈಗ ತಿನ್ನಕ್ಕಾಯ್ತಿಲ್ಲ. ಎಷ್ಟು ಪಾಪ ಸಂಜನಾ ಅದೇ ನೋಡಿ. ಇಲ್ಲಿ ಎಷ್ಟು ಹಾಕೋರು ಖುಷಿ ಸುಮ್ಮನಿರು. ಎಷ್ಟು ನೋಡಿ ಇದು ತಿನ್ನಕ್ಕಾಗ್ದೇ ಉಳ್ತಾ. ಸೊ ಈಗ ಬಂದು ನೆಕ್ಸ್ಟ್ ದಿನ ನೆನ್ನೆ ಹಂಗೆ ಸುತ್ತಾಡ್ಕೊಂಡು ಬೇಗ ಬಂದು ಹಾಲ್ಟ್ ಆದ್ವಿ. ಇವಾಗ ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗಬೇಕು. ಇವಾಗ ಇನ್ನೂ 6 o'clock ಸಮಥಿಂಗ್ ಆಗಿದೆ. ರೆಡಿ ಆಗಿದ್ದೀವಿ, ಹೋಗೋಣ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬೆಳಗ್ಗೆನೂ ತುಂಬ ಚಳಿ ಇದೆ. ಹೋಗೋಣ ಬನ್ನಿ. ತೆಗ್ದಿರುತ್ತೆ ಇಷ್ಟು ಬೇಗ. ಇನ್ನೂ 6 o'clock ಆಗಿಲ್ಲ ಹೇಳ್ಬೇಕು ಅಂದರೆ. ನಾವು ಅದೇನೇನೋ ಪೂಜೆ ಮಾಡಿಸಿ ಬಂದ್ವಿ. ದರ್ಶನ ಎಲ್ಲ ಮುಗೀತು. ನಮ್ಮ ಸ್ಲಿಪ್ಪರ್ ಕಳ್ದೋಗ್ಬಿಟ್ಟಿದೆ. ಇಲ್ಲಿ ಬಿಟ್ಟು ಹೋಗಿದ್ವಿ, ಎಲ್ಲ ಎತ್ತಾಕು ಹೋಗೋರಿ. ಎಲ್ಲೋಯ್ತು ಗೊತ್ತಿಲ್ಲ. ಒಬ್ರದ್ದು ಇಲ್ಲ. ಇಲ್ಲಿಗೆ ತಗೊಬಂದು ಬಿಟ್ಟವ್ರೆ. ಯಾರು ಈಗ ಇನ್ನೊಂದು ದೇವಸ್ಥಾನ ಇದೆಯಂತೆ ಅಲ್ಲೆಲ್ಲ, ಅಲ್ಲಿಗೆ ಹೋಗೋಣ. ಮೇಲ್ಗಡೆ ಅಂತೆ. ಅಮ್ಮ ನಾವೇನು ಪೂಜೆ ಮಾಡಿಸಿದ್ವಲ್ಲ, ಆಶ್ಲೇಷ ಅದೆಂಥದ ಪೂಜೆ ಮಾಡಿಸಿದ್ವಿ ಗೊತ್ತು. ಅದು ಬರ್ತಾ ಇರಲಿಲ್ಲ. ನೋಡಿ ಬೆಟ್ಟ ಇದೆ. ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಸೂರ್ಯನೂ ಕಾಣಿಸ್ತಿದೆ ಇವಾಗ. ಆ ದೇವಸ್ಥಾನ ನೋಡ್ಕೊಂಡು ತಿಂಡಿ ತಿನ್ನಕ್ಕೆ ಹೋಗೋಣ. ಅಮ್ಮ ಎಲ್ಲ ತಿಂಡಿ ಹೋಟ್ಲು ಅಲ್ಲಿ. ಪಾರ್ಕೇನಾ ಬಂದಿದ್ದೀವಿ. ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಫೋಟೋ ತಕ್ಕೋಗೋಣ ಅಂತ. ಬೆಳಗ್ಗೆ ಬಂದರೆ ಸಖತ್ತಾಗಿರುತ್ತೆ ನಿಜ. ಫುಲ್ ಅರ್ಲಿ ಮಾರ್ನಿಂಗ್ ಬಂದರೆ ಫುಲ್. ಈಗ ಸ್ವಲ್ಪ ಬಿಸಿಲಿದೆ, ಇನ್ನೂ ಬಿಸಿಲಾದರೆ ಆಗೋಲ್ಲ ಬರೋಕ್ಕೆ. ಡೈಲಿ ಶಿವ ಇಟ್ಟಿದ್ದದೆ. ನಾವೀಗ ತಿಂಡಿಗಂತ ಹೋಟ್ಲಿಗೆ ಬಂದಿದ್ದೀವಿ. ವಿಷ್ಣು ವೈಭವ ಹೋಟೆಲಿದ್ದೀವಿ. ಗಾಯ್ಸ್ ಇವಾಗ ಅಂಬ್ಳು ಬಂದಿದ್ದಾಳೆ. ಅಂದರೆ ಅವರು ಬಂದಿದ್ರು ಅಂತ ಇಲ್ಲೇ ಸುಬ್ರಹ್ಮಣ್ಯಕ್ಕೆ. ಇವಾಗ ಹಂಗೆ ಇಲ್ಲಿ ಬರ್ತವ್ರೆ. ಕರ್ಕೊಬರಕ್ಕೆ ಹೋಯ್ತಿದ್ದೀವಿ. ನಾವಿವಾಗ ಹೋಗ್ತೀವಿ ಊರಿಗೆ. ಅವ್ರು ಬಂದವ್ರು ಈಗ ಸುಬ್ರಹ್ಮಣ್ಯಕ್ಕೆ, ಅವ್ರ ಕಡೆಯವರೆಲ್ಲ. ಅಂಬ್ಳು ಬಂದ್ಲು. ನೋಡಿ ಹೋಯ್ತವಳೆ, ಬರ್ತಾನೆ ಇಲ್ಲ. ರೂಮೇ ಇಲ್ಲ. ಅಂಬ್ಳು ನಿಂತು. ನನ್ನೊಂದು ಬುಟ್ಟಿ ಯಾಕೆ ಹೋಗಿದ್ದೀಯ ಧರ್ಮಸ್ಥಳಕ್ಕೆ? ನೀನು ಊರಿಗೆ ಹೋಗಿದ್ದೀಯ, ಅದಕ್ಕೆ ನಾವು ಬಿಟ್ಟು ಬಂದ್ವಿ. ನಿನ್ನ ಯಾರು ಊರಿಗೆ ಹೋಗು ಅಂದಿದ್ದು? ಅಂದ ತಕ್ಷಣ ಜಗಳಾಡ್ತವಳೆ. ಇಲ್ಲ ಜಗಳ ಅಲ್ಲ, ನಾವು ಕಾಮಿಡಿ ಮಾಡ್ತಾ ಇದೀವಿ. ಈಗ ಫುಲ್ ಸುತ್ತವಳೆ. ಸುತ್ತಿಲ್ಲ, ಹೋಯ್ತಾ ಇರೋದು ಮತ್ತೆ. ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಇವ್ರು ಎಲ್ಲೆಲ್ಗೂ ಹೋಗಿ ಬರ್ತಾರೆ. ನಾವಿವಾಗ ಮನೆಗೆ 1 2
1 2 ಅಲ್ಲಿ ಕೆಫೆ ಇದೆ ಅಂದ್ಬಿಟ್ಟು ನಾವು ರಾತ್ರಿ ಹೋಗಿ ಬಂದ್ವಿ. ನಡಿ ಹೋಗೋಣ. ಬನ್ನಿ. ನಾವು ಎಲ್ಲದಕ್ಕೂ ಕೇಳ್ಬಿಡಿ ತಿನ್ನೋದಕ್ಕೆ ರೆಡಿ ಮಾಡಿ ದುಡ್ಡಿರಲ್ಲ ಅದೇ ದುಡ್ಡಿರಲ್ಲ ತೆಗ್ದಿರೋ ದುಡ್ಡಿರಲ್ಲ ನಿಜ ತಾನೆ. ಇದು ನನ್ನ ಹತ್ರ ಇದೆ, ಈಗ ಕೊಡಿಸ್ತೀನಿ ಬಾ. ಏನು ಕುಡಿತೀವಿ? ಮಜ್ಜಿಗೆ ಕುಡಿತಾ ಇದ್ವಿ ನಾವೆಲ್ಲ ನೋಡಿ. ಇವಳೊಬ್ಳು ಇವಾಗ ಜಸ್ಟ್ ಮನೆಗೆ ಬಂದ್ವಿ ನೋಡಿ. ಬಂದ ತಕ್ಷಣ ನಮ್ಮನ್ನು ಮಾತಾಡ್ಸೋ ಬದಲು ಆಟ ಸಾಮಾನು ಇಟ್ಕೊ ಕೂತವನೆ. ಬಿಚ್ಕೊಡ್ಲಾ? ಮ್ಯಾಂಗೋ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು